ಇನ್ನು ಸರ್ಕಾರದ ನಡೆಯನ್ನು ಖಂಡಿಸಿ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆಯನ್ನ ನಡೆಸುವಂತಹ ಒಂದು ಪ್ರಮಾಣ ಮಾಡಿದ್ದಾರೆ. ಅದರಂತೆ ಒಂದಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಟೋಪಿ ಹಾಕೋದಕ್ಕೆ ಈಗ ಸರ್ಕಾರ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ ಅಂತ ಕೂಡ ಟೀಕಿಸಿದ್ದಾರೆ. ಯಾರೇನಂದ್ರು ನೋಡೋಣ ಈ ವರದಿಯಲ್ಲಿ. ರಾಜ್ಯದಲ್ಲಿ ಜೋರಾಯಿತು ವಕ್ಫ್ ದಂಗಲ್. ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ. ಬೆಂಗಳೂರು ಸೇರಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ. ರಾಜ್ಯದಲ್ಲಿ ವಕ್ಫ್ ದಂಗಲ್ ಜೋರಾಗಿದೆ. ಉಪಚುನಾವಣೆಯ ಹೊತ್ತಲ್ಲೇ ವಕ್ಫ್ ವಿವಾದವನ್ನೇ ಅಸ್ತ್ರವಾಗಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸಿ ವಕ್ಫ್ ಬೋರ್ಡ್ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದೆ. ಬೆಂಗಳೂರು, ಮೈಸೂರು, ಮಂಗಳೂರು, ಚಿಕ್ಕಮಗಳೂರು, ಮಡಿಕೇರಿ, ಕಲಬುರಗಿ, ವಿಜಯಪುರ, ಬಳ್ಳಾರಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಕೇಸರಿ ಪಡೆ ರಾಣಕಾಳೆ ಮೊಳಗಿಸಿದೆ. ಸಿಎಂ ಸಿದ್ದರಾಮಯ್ಯ ಟೋಪಿ ಗಿರಾಕಿ. ವೋಟ್ ಬ್ಯಾಂಕ್ಗಾಗಿ ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಸಿಎಂ ವಿರುದ್ಧ ಆರ್ ಅಶೋಕ್ ಸಿಡಿಮಿಡಿ. ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಕೆಆರ್ ಪುರಂನ ಬಿಬಿಎಂಪಿ ಕಚೇರಿಯಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ವಿಶೇಷ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಸಿದ್ದರಾಮಯ್ಯ ಒಂಥರ ಟೋಪಿ ಗಿರಾಕಿ, ಪದೇ ಪದೇ ವೋಟ್ ಪಾಲಿಟಿಕ್ಸ್ಗಾಗಿ ಕರ್ನಾಟಕವನ್ನ ಹಾಳು ಮಾಡ್ತಾ ಇದ್ದಾರೆ ಅಂದರು. ಶ್ರೀರಂಗಪಟ್ಟಣದಲ್ಲಿ ಇದೇ ತಿಂಗಳ 7ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಕೆ ಕೊಟ್ಟರು. ಈಗ ಸಿದ್ದರಾಮಯ್ಯನವರು ಒಂಥರ ಟೋಪಿ ಗಿರಾಕಿ. ಈ ಟೋಪಿನ ರೈತರ ತಲೆ ಮೇಲೆ ಟೋಪಿ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ರೈತರು ಯಾರು ನಂಬಲ್ಲ. ನಿಮ್ಮ ಟೋಪಿ ಹಾಕೋ ಬುದ್ಧಿನ ಈ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಂಗ್ರೆಸ್ಸಿನ ಈ ಬುದ್ಧಿಯನ್ನು ನೋಡ್ಬಿಟ್ಟಿದ್ದಾರೆ ಜನ. ಅದರಿಂದ ಈ ಟೋಪಿ ಹಾಕುವಂಥ ಸಿದ್ದರಾಮಯ್ಯನವ್ರನ್ನ ನಂಬಲ್ಲ. ನಮ್ಮ ಹೋರಾಟ ರೈತರ ಜಮೀನು ಅವರ ಖಾತೆಗೆ ಹೋಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಲ್ಲಿವರೆಗೂ ಇದನ್ನ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಇನ್ನು ಯಲಹಂಕದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಚಿವ ಜಮೀರ್ ರಾಜೀನಾಮೆಗೆ ಒತ್ತಾಯಿಸಿದ್ರು. ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸಚಿವ ಜಮೀರ್ ಅಹಮದ್ ವಿರುದ್ಧ ಎಸ್ಆರ್ ವಿಶ್ವನಾಥ್ ನಿಗಿ ಕೆಂಡ ಕಾರಿದ್ರು. ನೀವು ಬಾಬರ್ ಅಕ್ಬರ್ ರೀತಿಯಲ್ಲಿ ವರ್ತಿಸಬೇಡಿ, ನಮ್ಮನ್ನ ಕೆಣಕಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಟ್ರು. ಕೆಂಗೇರಿಯಲ್ಲೂ ಸಿಎಂ ಸಿದ್ದರಾಮಯ್ಯ ಜಮೀರ್ ಪೋಸ್ಟರ್ ಹಿಡಿದು ಕೇಸರಿ ನಾಯಕರು ಧಿಕ್ಕಾರ ಕೂಗಿದ್ರು. ನಿಮ್ ತಾತ ಮುತ್ತಾತ ಇದೇ ದೇಶದವರು, ನಮ್ಮ ಹಿಂದೂಗಳಲ್ಲಿ ಜನಿಸಿರ್ತಕ್ಕಂಥ ಇವತ್ತು ನೀನು ಅಕ್ಬರ್ ಬಾಬರ್ಗಿನ ಜಾಸ್ತಿ ಮಾತಾಡ್ತೀಯ. ನೀನು ಬಾಬರ್ನೂ ಮುಗಿಸಿದವ್ರೆ. ನಾವು ಬಾಬರ್ ಕಟ್ಟಿದಂತ ಅಯೋಧ್ಯೆ ದೇವಸ್ಥಾನದಲ್ಲಿ ಅಲ್ಲಿದ್ದಂತ ಕಟ್ಟಡವನ್ನ ತೆಗೆದವರು ನಾವೇ, ಮತ್ತೆ ಅಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದವರು ನಾವೇ. ನಾವು ಸುಮ್ಮನೆ ಇರ್ತೀವಿ, ಕೆಣಕಿದ್ರೆ ಮಾತ್ರ ಬಿಡೋದಿಲ್ಲ ನಿಮ್ಮನ್ನ. ವಕ್ಫಿನ ಹೆಸರಿನಲ್ಲಿ ನಮೋದನೆಯನ್ನ ಮಾಡಿಸಿ ಇವೆಲ್ಲ ವಕ್ಫಿನ ಜಮೀನು ಅಂತ ಮಾಡಿಕೊಂಡು ರೈತರನ್ನ ಒಕ್ಕಲೆಬ್ಬಿಸುವಂತ ಎಲ್ಲವೂ ವಕ್ಫ್ ಜಾಗ ಅಂತ ಘೋಷಣೆ ಮಾಡಿಕೊಂಡು ಈ ತಕ್ಷಣ ಅದನ್ನ ಎಲ್ಲವನ್ನು ತೆರವುಗೊಳಿಸಬೇಕು. ಜಮೀನ್ಗಳನ್ನ ಸೈತಾನ್ಗಳು ಜಮೀನನ್ನ ವಶಪಡಿಸಿಕೊಂಡವ್ರೆ. ಈ ರೀತಿ ನೆಲಕ್ಕೆ, ಜನಕ್ಕೆ, ನಮ್ಮ ನಾಡಿನ ಜನಕ್ಕೆ ದ್ರೋಹ ಬಗೆಯುವಂತ ಮನಸ್ಸಾದ್ರೂ ನಿಮ್ಗೆ ಹೆಂಗ್ ಬರ್ತದೆ ಜಮೀರ್ ಅಹಮದ್ ಖಾನ್ರೆ? ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಸಿದ್ದರಾಮಯ್ಯ ಜಮೀರ್ ಕುತಂತ್ರಕ್ಕೆ ಧಿಕ್ಕಾರವಿರಲಿ. ಜಮೀರ್ ಲ್ಯಾಂಡ್ ಜಿಹಾದ್ ಪಿತಾಮಹ. ವಕ್ಫ್ ಗುಂಡಾಗಿರಿಗೆ ಧಿಕ್ಕಾರ. ಮಠ ಮಂದಿರ ಜಾಗಕ್ಕೆ ಬೇಲಿ ಹಾಕಿದ ವಕ್ಫ್ ಬೋರ್ಡ್ಗೆ ಧಿಕ್ಕಾರ ಅನ್ನೋ ಪ್ಲೇ ಕಾರ್ಡ್ ಪ್ರದರ್ಶಿಸಿ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಅವರು ವಕ್ಫ್ ಅದಾಲತ್ನ ನಡೆಸಲಿಕ್ಕೆ ಅವರ ಯೋಗ್ಯತೆ ಏನು? ವಕ್ಫ್ ಅದಾಲತ್ ನಡೆಸಲಿಕ್ಕೆ ಅವರಿಗೆ ಕುಮ್ಮಕ್ಕು ಕೊಟ್ಟವರು ಯಾರು? ವಕ್ಫ್ ಅದಾಲತ್ ಮುಖಾಂತರವಾಗಿ ಅಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಬಡ ರೈತರಿಗೆ ಸಾವಿರಾರು ಎಕರೆ ಕಬಳಿಕೆ ಮಾಡುವಂಥ ಹುನ್ನಾರವನ್ನು ಮಾಡಿದಂಥ ಈ ಒಂದು ಸಂದರ್ಭದಲ್ಲಿ ಜಮೀರ್ ಖಾನ್ ಅವರನ್ನು ಗಡೀಪಾರು ಮಾಡಲಿಕ್ಕೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಅಣ್ಣನವರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ವಕ್ಫ್ ಮಂತ್ರಿ ಆಗಿರ್ಬೋದು. ಅವರು 40 ವರ್ಷದ ಹಿಂದೆ ಅವರೇನಾಗಿದ್ರು ಅನ್ನೋದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಮಂಗಳೂರಿನ ಮಿನಿ ವಿಧಾನಸೌಧದ ಬಳಿಯೂ ಕೂಡ ಪ್ರತಿಭಟನೆ ಜೋರಾಗಿತ್ತು. ವಕ್ಫ್ ಹೆಸರಿನಲ್ಲಿ ರೈತರ ಸಾವಿರಾರು ಎಕರೆ ಜಮೀನನ್ನ ಸರ್ಕಾರ ಕಬಳಿಸಿದೆ. ನಾವು ರೈತರ ಪರವಾಗಿ ನಿಂತಿದ್ದೇವೆ. ಇಲ್ಲದಿದ್ರೆ ರೈತರ ಆಸ್ತಿ ಕಳ್ಳರ ಪಾಲಾಗುತ್ತೆ. ಅವರಿಗೆ ನ್ಯಾಯ ಸಿಗಲೇಬೇಕು ಅಂತ ಶಾಸಕ ವೇದವ್ಯಾಸ್ ಕಾಮತ್ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಅವರು ನಾನು ರೈತರ ಕುಟುಂಬದಿಂದ ಬಂದೆ ಅಂತ ಹೇಳುವಂತ ವ್ಯಕ್ತಿ ರೈತರ ಜಾಗವನ್ನ ಈ ರೀತಿ ಮೋಸವಾಗಿ ಕೊಳ್ಳೆ ಹೊಡಿಲಿಕ್ಕೆ ಹೊರಟಿದ್ದೀರಲ್ಲ. ಸಿದ್ದರಾಮಯ್ಯ ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವಂತ ಜಮೀರ್ ಅಹಮದ್ ವಕ್ಫ್ ಅಂತ ಹೇಳುವಂತ ಹೆಸರಿನಲ್ಲಿ ಸಾವಿರ ಗಟ್ಟಲೆ ಭೂಮಿಯನ್ನ, ಎಕರೆ ಭೂಮಿಯನ್ನ ಇವತ್ತು ಕಬಳಿಸುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಲ್ಯಾಂಡ್ ಜಿಹಾದ್ ನಡೆಸುತ್ತಿದೆ ಅಂತ ಆರೋಪಿಸಿ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬಿಜೆಪಿ ಪ್ರತಿಭಟನಾ ರ್ಯಾಲಿ ನಡೆಸಿದೆ. ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಮಠಮಾನ್ಯಗಳ ಜಮೀನು ಸಹ ಕಬಳಿಸಲು ಯತ್ನಿಸ್ತಾ ಇದೆ. ರೈತರ ಜಮೀನಿಗೆ ಕೈ ಹಾಕಿದ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಅಂತ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ.
ಇನ್ನು ಹಾವೇರಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವೇ ನಡೆದಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರತಾಪ್ ಸಿಂಹ, ಸಿಟಿ ರವಿ ಸೇರಿದಂತೆ ಪ್ರಮುಖ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಶಿಗ್ಗಾವಿ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಸವಣೂರು ಭರಮಲಿಂಗೇಶ್ವರ ವೃತ್ತ, ತಹಶೀಲ್ದಾರರ ಕಚೇರಿಯವರೆಗೆ ರ್ಯಾಲಿ ನಡೆಸಲಾಯಿತು. ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಗರಂ ಆದರು. ಇಡೀ ರಾಜ್ಯಾದ್ಯಂತ ರೈತರು ಆತಂಕದಲ್ಲಿದ್ದಾರೆ. ಎಲ್ಲಿ ತಮ್ಮ ಭೂಮಿಯನ್ನು ಕಿತ್ಕೊಂಡು ಮುಸಲ್ಮಾನರಿಗೆ ಸಾರಾಸಗಟಾಗಿ ಸಿದ್ದರಾಮಯ್ಯನವರು ಕೊಡ್ತಾರೋ ಅನ್ನೋ ಭಯ ಎಲ್ಲರೂ ಕಾಡ್ತಾ ಇದೆ. ಯಾವ ಜನ ಇವರಿಗೆ 135 ಸೀಟು ಗೆಲ್ಲಿಸಿದ್ರು ಅದೇ ಜನ ಇವತ್ತು ಆತಂಕದಲ್ಲಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ. ನಾವು ತಾಲೂಕು ಇಲಾಖೆಯವರು ಕೊಟ್ಟಿರೋ ನೋಟಿಸ್ ಮಾತ್ರ ಅಲ್ಲ, ಗೆಜೆಟ್ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು ಅಂತ ನಮ್ಮ ಹೋರಾಟ ನಡೀತಾ ಇದೆ. ಇನ್ನು ವಿಜಯಪುರ, ಬಳ್ಳಾರಿ, ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಭಾರೀ ಪ್ರತಿಭಟನೆ ಹೈಡ್ರಾಮಾ ನಡೆದಿದೆ. ರೈತರಿಗೆ ನ್ಯಾಯ ಸಿಗಬೇಕು, ಅಲ್ಲಿಯವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಬಿಜೆಪಿಗರು ಪಟ್ಟು ಹಿಡಿದಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಟಕ್ಕರ್. ಬಿಜೆಪಿ ರಾಜಕೀಯ ಮಾಡ್ತಾ ಇದೆಯಂತ ಕಿಡಿ. ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ರೈತರ ನೋಟಿಸ್ ಹಿಂಪಡೆಯಲು ಸಿಎಂ ಹೇಳಿದ್ರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ರೈತರ ಜಮೀನು ಕೂಡ ಸರ್ಕಾರ ಪಡೆಯೋದಿಲ್ಲ. ಒಂದಿಂಚು ರೈತರ ಆಸ್ತಿ ಕಾನೂನು ಬಾಹಿರವಾಗಿ ವಕ್ಫ್ಗೆ ಸೇರಲು ಬಿಡಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಅಲ್ಲ, ಅದು ರಾಜಕಾರಣ. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಅಲ್ಲ, ಅದು ರಾಜಕಾರಣ. ನೋಡಿ, ನಾನು ವಕ್ಫ್ ವಿಚಾರದಲ್ಲಿ ನಾನು ರೆವಿನ್ಯೂ ಮಿನಿಸ್ಟರು ಇವರು ಕೂಡ ಕೂತು ಕ್ಲಾರಿಫೈ ಮಾಡಿದ್ದೀನಿ. ಪದೇ ಪದೇ ಅದ್ರ ಬಗ್ಗೆ ಮಾತನಾಡಿದ್ರೆ ಅದು ಸರಿ ಇದಲ್ಲ. ಪ್ಲೀಸ್ ನೋ ಕಮೆಂಟ್ಸ್ ಅಬೌಟ್ ವಕ್ಫ್. ನಾವು ಯಾವುದು ಇಷ್ಟು ಹೇಳಿದ್ದೀನಿ, ಒಂದೇ ಒಂದು ಸೆಂಟೆನ್ಸ್ನಾಗ ಹೇಳ್ಬಿಡ್ತೀನಿ. ಒಬ್ಬ ರೈತನಿಗೂ ಕೂಡ ಅಥವಾ 1 ಎಕರೆ ಯಾವ ರೈತಂದು ಕೂಡ ಇವತ್ತು ವಕ್ಫ್ ಅಂತ ಕಾನೂನು ಬಾಹಿರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಮಾಡಲಿ ಬಿಡಿ, ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದಾರೆ, ಯಾರಿಗೂ ನೋಟಿಸ್ ಕೊಡೋದಲ್ಲ, ಯಾರ್ದು 1 ಎಕರೆ ತಗೊಳ್ಳೋದಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಬಿಜೆಪಿಯ ಮಧ್ಯೆ ವಕ್ಫ್ ಕದನ ತಾರಕಕ್ಕೇರಿದೆ. ರೈತರಿಗೆ ಅನ್ಯಾಯ ಆಗಲು ಬಿಡಲ್ಲ ಅಂತ ಸರ್ಕಾರವೇ ಸ್ಪಷ್ಟನೆ ಕೊಟ್ಟಿದೆ. ಆದರೂ ಬಿಜೆಪಿ ಪ್ರತಿಭಟನಾ ಅಸ್ತ್ರ ಪ್ರಯೋಗಿಸಿದ್ದು ಇದು ಯಾವ ಹಂತ ತಲುಪುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.